ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಮ್ಮ ಅಡುಗೆ ಮನೆ ಕಾರ್ಯಕ್ರಮ ಇರೋದೇ ಅಂದ ಚಂದದ ಅಡುಗೆ ಮನೆಯನ್ನು ನಿಮಗೆ ಪರಿಚಯಿಸಲಿಕ್ಕೆ, ಆ ಮೂಲಕ ನಿಮಗೆ ಮಾದರಿ ಕಿಚನ್ಗಳ ಅನಾವರಣವನ್ನು ಮಾಡಿಸಲಿಕ್ಕೆ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಯಾವೆಲ್ಲ ಸುಂದರ ಅಡುಗೆ ಮನೆಯ ಪರಿಚಯ ನಿಮಗಾಗುತ್ತೆ ಅಂತ ನೋಡ್ಕೊಂಬರೋಣ. ನಾವೀಗ ಉದ್ಯಮಿ, ಬೆಂಗಳೂರಿನ ಖ್ಯಾತ ಉದ್ಯಮಿಯಾಗಿರುವಂತಹ ರಾಜ್ಕುಮಾರ್ ಅವರ ಮನೆಯಲ್ಲಿದ್ದೀವಿ. ಅವರ ಅಡುಗೆ ಮನೆಯ ಅಂದಾಚಂದವನ್ನು ವಿವರಿಸಲಿಕ್ಕೆ ಅವರ ಅಡುಗೆ ಮನೆಗೆ ನಾವಿವತ್ತು ದಾಳಿಟ್ಟಿದ್ವಿ. ಬನ್ನಿ, ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ರಾಜ್ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶಕೀಲಾ ಅವರಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅಡುಗೆ ಮನೆಗೆ ಬರ್ತಾ ಇದ್ದಂತಾನೆ ಬಹಳ ವಿಶಾಲವಾಗಿದೆ, ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತಂದ್ರೆ ಖುಷಿ ಆಗುತ್ತೆ, ಮನಸ್ಸಿಗೆ ಒಂಥರ ಹಿತ ಅಂತ ಅನ್ಸುತ್ತೆ. ಸೊ ನಿಮ್ಮ ಅಡುಗೆ ಮನೆ ಪ್ಲಾನ್ ಯಾರ್ದು, ಮೇಡಮ್ದ ನಿಮ್ದ? ಇಲ್ಲ, ಮೇಡಮ್ದು ನಮ್ದು ಎಲ್ಲ ಒಟ್ಟಾಗಿ. ಇದು 12ಕ್ಕೆ 14 ವಿಸ್ತೀರ್ಣ ಇದೆ. ಇದು ಅಂದರೆ ಮಾಡ್ಯೂಲ್ ಕಿಚನ್ ಅಂತ, ಸ್ಟ್ಯಾಂಡರ್ಡ್ ಫಾರ್ ಮೆಜರ್ಮೆಂಟ್, ಅಳತೆಗೆ ತಕ್ಕ ಪ್ರಮಾಣದಲ್ಲಿ ಅಡುಗೆ ಮನೆ ಮಾಡೋದು ಅಂತ. ಎಷ್ಟು ಅಳತೆ ಇರುತ್ತೋ ಅದಕ್ಕೆ ನಮಗೆ ಆಗುವಂಥ ಅಡುಗೆ ಮನೆ ಮಾಡೋದು ಹೇಳಿ ಸ್ಟ್ಯಾಂಡರ್ಡ್ ಫಾರ್ ಮೆಜರ್ಮೆಂಟ್, ಆ ಥರ ಒಂದು ಅಡುಗೆ ಮನೆಯನ್ನು ಮಾಡಿದ್ದಾರೆ. ಸೊ ಆಮೇಲೆ ಕಲರ್ ಬಹಳ ಅಂದ್ರೆ ವುಡನ್ ಫಿನಿಶ್ ಯೂಸ್ ಮಾಡಿರುವಂಥದ್ದು. ವುಡನ್ ಏನು ಯೂಸ್ ಮಾಡಿದ್ದೀರಾ ನೀವು? ಮೇಡಮ್, ಮಲೈನ್ ಪ್ಲೇ ಅಂತೇಳಿ ಪ್ಲೇವುಡ್ಡು, ಅದರಲ್ಲಿ ಗ್ಲಾಸ್ ಅಂತ ಬರುತ್ತೆ, ಮಲೈನ್ ಗ್ಲಾಸ್ ಅಂತ. ಅಂದರೆ ನಮಗೆ ಒಂದು ರಿಫ್ಲೆಕ್ಷನ್ ಇರುತ್ತೆ ಅದು. ಸೊ ಆ ಥರದ್ದು ಪ್ಲೇವುಡನ್ನು ಉಪಯೋಗಿಸಿ ಆ ಕ್ಯಾಬಿನೆಟ್ ಎಲ್ಲ ಮಾಡಿರುವಂಥದ್ದು, ವಾರ್ಡ್ರೋಬ್ ಮಾಡಿರುವಂಥದ್ದು. ಅಂದರೆ ಟೀಕ್ವುಡ್ ಕಲರ್ ಇದೆ ಅಂತ, ಟೀಕ್ವುಡ್ ಇದು ಬರುತ್ತೆ ಅಂತ. ನಿಮ್ಮ ಈ ವುಡನ್ ಇದಕ್ಕೆ ಸಖತ್ ಕಾಂಪ್ಲಿಮೆಂಟ್ ಆಗಿ ನಿಮ್ಮ ಫ್ಲೋರಿಂಗ್ ವೆಟ್ರಿಫೈಡ್ ಟೈಲ್ಸ್ ಮೇಡಮ್, ವೆಟ್ರಿಫೈಡ್ ಟೈಲ್ಸ್ ಹಾಕೊಂಡಿದ್ವಿ. ಮತ್ತೆ ಯೆಲ್ಲೋ ಕಲರ್ ಅನ್ನು ಸೆಲೆಕ್ಟ್ ಮಾಡಿದ್ವಿ. ಮ್ಯಾಂಗೋ ಹೌದು, ಸ್ವಲ್ಪ ಕೊಳೆ ಆದ್ರೂ ಸಹ ಕಾಣುವಂಥದ್ದು, ಅದನ್ನ ತಕ್ಷಣ ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಇವ್ರಿಗೆ ಕೆಲಸ ಜಾಸ್ತಿ ಆಗ್ಲತ್ತಾನೆ ಮಾಡ್ಸಿರೋದಾ ನೀವು? ಇಲ್ಲ, ಕೆಲಸ ಜಾಸ್ತಿ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಅನ್ಸುತ್ತೆ ಮ್ಯಾಮ್. ಅಂದ್ರೆ ಯಾವ ಕಾರಣಕ್ಕೆ ನೀವು ಅಂದ್ರೆ ಕ್ಲೀನ್ ಕಾಣಿಸುತ್ತೆ ಅಂತ ಅನ್ನೋ ಕಾರಣಕ್ಕ ಹೇಗೆ? ಅದು ಈ ಓಪನ್ ಕಿಚನ್ ಅಲ್ಲಿ ಅದೊಂದು ಚಾಲೆಂಜ್ ಅಲ್ವಾ, ಯಾರು ಬಂದ್ರು ಕಾಣಿಸ್ತಿರುತ್ತೆ. ಸೊ ನೀವು ಕ್ಲೀನ್ ಇಟ್ಕೊಳ್ಳೇಬೇಕಾದ ಅನಿವಾರ್ಯತೆ ಅಲ್ವಾ? ಯಾಕೆ ಮೊದಲೆಲ್ಲ ಏನಾಗ್ತಿತ್ತು, ಸುತ್ತು ಗೋಡೆ ಕಟ್ಟಿ ಮಧ್ಯೆ ಒಂದು ಬಾಗಿಲು ಮಾತ್ರ ಇಟ್ಟು ಒಳಗಡೆ ಬಂದಾಗ ಅಡುಗೆ ಮನೆ ಏನು ಅಂತಾನೆ ಗೊತ್ತಾಗ್ತಿರಲಿಲ್ಲ ಯಾರಿಗೂ. ಈಗ ಓಪನ್ ಕಿಚನ್ ಮತ್ತೆ ಒಂದು ಬ್ರೇಕ್ಫಾಸ್ಟ್ ಟೇಬಲ್. ಹೌದು, ಇದು ಬಹಳ ಸುಂದರವಾಗಿದೆ, ಬ್ರೇಕ್ಫಾಸ್ಟ್ ಕೌಂಟರ್ ಇದು. ಮತ್ತೆ ಆ ಕೌಂಟರ್ ಟಾಪ್ ಬಂದು ಇಟಾಲಿಯನ್ ಇದನ್ನ ಮಾರ್ಬಲ್ ಅನ್ನು ಹಾಕಿ ಕೌಂಟರ್ ಟಾಪ್, ಅದು ತುಂಬ ಶುದ್ಧವಾಗಿರುತ್ತೆ. ಮತ್ತೆ ಗಡಿ ಬಿಡಿಲಿ ಅಲ್ಲೇ ಒಂದು ಸ್ವಲ್ಪ ತಿಂಡಿ ತಿನ್ಕೊಂಡು ಓಡೋಗುವಂತ, ಮತ್ತೆ ಡೈನಿಂಗ್ ಟೇಬಲ್ ಸಮಯ ಉಳಿಸ್ಕೋಬಹುದು. ಯಾಕಂದ್ರೆ ಈಗ ಮನುಷ್ಯನಿಗೆ ಏನಾಗಿದೆ, ಸಮಯ ಬಹಳ ಮುಖ್ಯ. ರಾತ್ರಿ ಆಗದೆ ಇದ್ರೇನೆ ಚೆನ್ನಾಗಿತ್ತು ಅನ್ನಂಗೆ ಆಗ್ಬಿಟ್ಟಿದೆ. ಜೊತೆಗೆ ಲುಕ್ ಕೂಡ ಅದರಿಂದನೇ ಬಹಳ ಸೊಗಸಾಗಿ ಅನಿಸ್ತಾ ಇದೆ. ಇದು ಫುಲ್ ಒಂಥರ ಪ್ಲೇನ್ ಅನ್ಸ್ಬಿಟ್ಟಿರೋದೇನೋ, ಅದು ಇದ್ರಿಂದ ಅದೊಂಥರ. ಈಗ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ತಾನೆ ಕುಟುಂಬದ ಜೊತೆನಲ್ಲಿ ಟಿವಿ ನೋಡುವಂಥದ್ದು, ಅಡುಗೆನೂ ಆಗುತ್ತೆ, ಮನರಂಜನೆನೂ ಆಗುತ್ತೆ. ಮತ್ತೆ ಯುಟಿಲಿಟಿ, ಸೊ ಇಲ್ಲಿ ಪಾತ್ರೆಗಳು ಕ್ಲೀನ್ ಮಾಡ್ಕೋಬೇಕಂತಂದ್ರೆ ಈ ಪೋರ್ಷನ್ ಬಹಳ ತುಂಬಾ ಸೊಗಸಾಗಿದೆ. ಇದನ್ನ ಬಹಳ ಚೆನ್ನಾಗಿ ನೀವು ಯುಟಿಲೈಸ್ ಮಾಡ್ಕೊಂಡಿದ್ದೀರಾ. ಅಂದ್ರೆ ಹೊರಗಡೆಯಿಂದನೇ ಈ ಪಾತ್ರೆಗಳನ್ನು ಕೊಟ್ಟಾಗ ಹೊರಗಡೆಯಿಂದನೇ ಮತ್ತೆ ಅದನ್ನು ಶುದ್ಧ ಮಾಡ್ಕೊಂಡು ಮತ್ತೆ ಒಳಗಡೆ ಇಟ್ಕೊಳ್ಳೋಂಥದ್ದು, ಒಳಗಡೆ ತಗೊಳ್ಳೋಂಥದ್ದು. ಮತ್ತೆ ಅಲ್ಲೇ ನಮಗೆ ವಾಷಿಂಗ್ ಮಿಷಿನ್ಗೆಲ್ಲ ವ್ಯವಸ್ಥೆ ಇರುತ್ತೆ. ಇದು ಅಂದ್ರೆ ನಿಮ್ಮ ಸಮಯನ ಉಳಿಸುತ್ತಲ್ವಾ? ಅಲ್ಲಿಂದ ಒಂದ್ ರೌಂಡ್ ಹಾಕೊಂಡು ತಗೊಂಡ್ ಬರುವಂತ ಸಮಯ ಉಳಿಸುತ್ತೆ, ಸಮಯ ಉಳಿಸುತ್ತೆ. ಮತ್ತು ಇದೊಂದು ಸ್ಟವ್ ಅಂತಂದರೆ ಇದಕ್ಕೆ ನಿಮಗೆ ಲೈಟ್ರ್ ಅವಶ್ಯಕತೆ ಇಲ್ಲ. ಸೊ ಆಟೋ ಇದಾಗುತ್ತೆ. ಇಲ್ಲ, ಗ್ಯಾಸ್ ಸಿಲಿಂಡರ್ ಏನಾಗುತ್ತೆ, ಗ್ಯಾಸ್ ಸಿಲಿಂಡರ್ ಗ್ರೌಂಡ್ ಫ್ಲೋರಲ್ಲಿದೆ. ಅದ್ರದ್ದು ಕಾಪರ್ ಪೈಪ್ ಮಾತ್ರ ಮೇಲ್ಗಡೆ ಬಂದು ಇಲ್ಲಿ ಅದು ಇದಾಗುತ್ತೆ, ಗ್ಯಾಸ್ ಬರುತ್ತೆ. ಸೊ ಅದು ಸ್ಟವ್ ಕನೆಕ್ಟ್ ಮಾಡಿದ್ದೀವಿ. ಹಾಗಾಗಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಗ್ಯಾಸ್ ಏನಾದ್ರು ಸಿಡಿದು ಬಿಡುತ್ತೆ ಅಂತ ಸಮಸ್ಯೆಗಳು. ಇದು ಎಲೆಕ್ಟ್ರಿಕ್ ಚಿಮಣಿ, ಈಗ ಹೊಸ ಥರದ ಚಿಮಣಿಗಳು ಬಂದಿದೆಯಲ್ಲ. ಮತ್ತೆ ಇದರಲ್ಲಿ ನಮಗೆ ಬೆಳಕು ಕೂಡ, ನಾವು ಯಾವ ಈಗೇನೋ ಒಂದು ಅಡುಗೆ ಮಾಡ್ತಿರ್ತೀವಿ, ಬೆಳಕಿನ ಸಮಸ್ಯೆ ಇದ್ರೆ ಅದರಲ್ಲೇ ಒಂದು ನೇರ ಅದ್ರ ಮೇಲೆ ಬೀಳುತ್ತೆ. ಮಾಡೋದಕ್ಕೂ ಈಸಿ ಆಗ್ತದೆ. ಇನ್ನೇನು ಸ್ಪೆಷಲ್ ಆಗಿರುವಂಥದ್ದು ಕ್ಯಾಬಿನೆಟ್ ಲೈನರ್ ಅಂತ. ಈಗ ಕ್ಯಾಬಿನೆಟ್ ಲೈನರ್ ಅಂದ್ರೆ ಈ ಜಿರ್ಲೆಗಳಿಗೂ ಅಡುಗೆ ಮನೆಗಳಿಗೂ ಬಹಳ ಇದು, ಜಿರ್ಲೆಗಳಿಗೆ ಬಹಳ ಹೌದು, ನೀವು ಎಷ್ಟು ಕ್ಲೀನ್ ಇಟ್ಟರು ಬಂದೇ ಬಿಡುತ್ತೆ. ಅದನ್ನ ತಪ್ಪಿಸ್ಲಿಕ್ಕೆ ಅಂತ ಹೇಳಿ ಕಿಚನ್ ಲೈನರ್ಸ್ ಅಂತ ಹೇಳಿ ಈ ಒಂದು ಇದನ್ನ ನಾವು ಉಪಯೋಗಿಸಿದ್ವಿ.
ಆವಾಗ ಏನಾಗ್ತದೆ ನಿಮಗೆ ಜಿರಳೆಗಳು ಅದು ಬರೋದಿಲ್ಲ, ಅದೇನು ಯಾವ ಇದರಲ್ಲಿ ಮಾಡಿದ್ದಾರೆ ಏನು ಟೆಕ್ನಾಲಜಿ ಗೊತ್ತಿಲ್ಲ ನಮಗೆ. ಓಕೆ. ಸೊ ಈ ಥರದ್ದೊಂದು ಲೈನರನ್ನು ಬರುತ್ತೆ. ಓಕೆ. ಮಾಡಿದಾಗ ಸಂಪೂರ್ಣವಾಗಿ ಜಿರಳೆ ಅವಾಯ್ಡ್ ಮಾಡೋಂಥದ್ದು. ಎಲ್ಲ ಕಡೆ ಅದನ್ನ ಬಳಸಿದ್ದೇವೆ. ಯಾವ್ದು ನಿಮ್ಗೆ ಬಹಳ ಓಡಾಡಿ ಹುಡುಕುವಂತ ಪ್ರಮೇಯನೇ ಬರಲ್ಲ, ಈಸಿ ಮಾಡ್ಕೊಂಡಿದ್ದೀರಿ. ಮಹಿಳೆಯರು ಸಾಮಾನ್ಯವಾಗಿ ಅವರ ಸಮಯ ಮುಕ್ಕಾಲು ಸಮಯವನ್ನ ಅಡುಗೆ ಮನೆಯಲ್ಲೇ ಕಳಿಬೇಕು. ಸೊ ಇದರಿಂದ ಅವ್ರಿಗೆ ಯಾವುದೇ ಸಮಸ್ಯೆ ಆಗಬೇಕು. ಮತ್ತೆ ಒಂದು ಚಿಕ್ಕ ರೇಡಿಯೋ FM ಕೇಳಲಿಕ್ಕೆ, ಅದು ಬಹುಶಃ ಅಡಿಗೆ ಮನೆಯಲ್ಲಿ ರೇಡಿಯೋ ಅನ್ನೋ ಕಾನ್ಸೆಪ್ಟ್ ಹಳೆಯದು, ಈಗ ಕಂಡು ಬರಲ್ಲ ನಮ್ಗೆಲ್ಲಾ ಕಡೆ. ಇಲ್ಲ, ಅದು ರೇಡಿಯೋ ಇದ್ದಾಗ ನಿಮ್ಗೆ ಸಮಯ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಹಳೆ ಚಿತ್ರಗೀತೆಗಳು. ಬೆಳಗ್ಗೆ 6 ಗಂಟೆಗೆ ಅಡುಗೆ ಮನೆ ಕಾಫಿ ಶುರುವಾದಾಗ ಸುಪ್ರಭಾತ ಶುರುವಾಗುತ್ತೆ. ಆಗಿಂದ ಸಂಜೆವರೆಗೂ ರೇಡಿಯೋ ಇರುತ್ತೆ. ಟಿವಿಗಿನ್ನೂ ಬಹಳ ಹೆಚ್ಚಿಗೆ ರೇಡಿಯೋಗೆ ಪ್ರಾಮುಖ್ಯತೆ ಅಡುಗೆ ಮನೇಲಿ ಜಾಸ್ತಿ. ಓಕೆ ಮೇಡಮ್, ನಿಮ್ಮ ಮನೆಗೆ ಬಂದಂಥವ್ರು, ನಿಮ್ಮ ಅಡುಗೆ ಮನೆ ನೋಡಿದಂಥವ್ರು ಏನಂತಾರೆ ನಿಮಗೆ? ತುಂಬಾ ಚೆನ್ನಾಗಿದೆ ಈ ಕಡೆ. ಸೊ ಇಂಥ ಒಂದು ಸುಂದರವಾದಂಥ ಅಡುಗೆ ಮನೆ ನಮ್ಮ ವೀಕ್ಷಕರು ಮಾಡ್ಕೋಬೇಕು ಅಂತಂದ್ರೆ ಎಷ್ಟು ಖರ್ಚು ಬೀಳ್ಬೋದು ಅಂತ ಅಂದಾಜಿಗೆ? ಅಂದರೆ ಈ ಥರದ್ದು ಒಂದು ಅಡುಗೆ ಮನೆ ಈ ಮೆಜರ್ಮೆಂಟಿಗೆ ಮಾಡ್ಕೋಬೇಕು ಅಂದರೆ, ಈ ಅಳತೆಗೆ ಮಾಡ್ಕೋಬೇಕು ಅಂತಂದರೆ ಒಂದು 3 ರಿಂದ 3.5 ಲಕ್ಷ ಆಗ್ಬೋದು. ಅಂದರೆ ಇದನ್ನು ನಾವೇ ಅವ್ರನ್ನೆಲ್ಲ ಇಟ್ಕೊಂಡು ಮಾಡಿಸಿದ್ರೆ. ಎಷ್ಟು ಹಳೆಯದಾಯಿತು ಈ ಕಿಚನ್? ನೋಡೋಕ್ಕಂತೂ ನಂಗೆ ನಾನು ನೆನ್ನೆ ಮಾಡಿದ್ದೇನೋ ಅನ್ನಂಗಿದೆ. ಇಲ್ಲ, ಇದು 2 ವರ್ಷ ಆಗಿದೆ. 2 ವರ್ಷ ಆಗಿದೆ ಅಡುಗೆ ಮನೆ ಮಾಡಿ. ಸೊ ಬಾಳಿಕೆನೂ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಉಪಯೋಗಕ್ಕೂ ಸುಲಭ ಅಂತೀರಿ. ಊಟನೂ ರುಚಿಯಾಗಿರುತ್ತೆ. ಸೊ ಹಂಗಾದ್ರೆ ನಿಮ್ಮ ಅಡುಗೆ ಮನೆ ನಮ್ಮ ಅಡುಗೆ ಮನೆ ಕಾರ್ಯಕ್ರಮದಂತೆ ಆಹಾ ಅಡುಗೆ ಮನೆನಾ? ಹೌದೌದು. ಓಕೆ, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಮೇಡಮ್, ಧನ್ಯವಾದ. ರಾಜ್ಕುಮಾರ್ ಅವರ ಮನೆ, ಅಡುಗೆ ಮನೆ ಎರಡೂ ಅವರ ಹೆಸರಿಗೆ ತಕ್ಕಂತೆ ಅರಮನೆಯ ಫೀಲನ್ನೇ ಕೊಡುತ್ತೆ. ಇಂತಹ ಇನ್ನಷ್ಟು ಸುಂದರವಾದಂತಹ ಅಡುಗೆ ಮನೆಯ ಪರಿಚಯ ಜೊತೆಗೆ ಅಡುಗೆ ಮನೆ ಪರಿಕರಗಳ ಅನಾವರಣವನ್ನ ಮಾಡ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ.